ಯಮದದಾದ್ರಭಸಮೃಣಚ್ಯುತಂ ದಿವೋ ದಾಸಂವಧ್ರ್ಯಶ್ವಾಯ ದಾಶುಷೇ ಯಾಶಶ್ವಂತಮಾಚಖಾದಾ ವಸಂ ಪಣಿಂ ತಾತೇ ದಾತ್ರಾಣಿದ ವಿಷಾ ಸರಸ್ವತಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮೇ ತಿಂಗಳ ಮೇಷರಾಶಿಯ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋ ನಾವು ನೋಡೋಣ. ಪ್ರಮುಖವಾಗಿ ಮೇಷರಾಶಿಯವರಿಗೆ ತೃತೀಯ ಭಾವದ ಗುರುವಿನ ಪ್ರಭಾವ ಅನ್ನುವಂಥದ್ದು ಇಷ್ಟು ದಿನ ಯಾವುದೇ ಉತ್ತಮವಾಗಿ ಇರಲಿಲ್ಲ. ಈ ಮೇ ತಿಂಗಳು ಒಂದು ತಿಂಗಳು ಮೇಷರಾಶಿಯವರು ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ರೆ ಜೂನ್ ತಿಂಗಳಿಂದ, ಅಂದರೆ ಈಗ ಮೇ ತಿಂಗಳು ಮಾಸ ಭವಿಷ್ಯ ಮಾಡ್ತಾ ಇದ್ದೀವಿ, ಈ ಮೇ ತಿಂಗಳು ಪೂರ್ತಿಯಾಗಿ ನಿಮಗೆ ಗುರು 3ನೇ ಮನೆಯಲ್ಲಿ ಇರ್ತಾರೆ. ಅಷ್ಟೊಂದೇನು ನಿಮಗೆ ಒಂದು ಪಾಸಿಟಿವ್ ಸೈನ್ ಅನ್ನ ಕೊಡೋದಿಲ್ಲ, ಅಷ್ಟನೇ ಇಂಪ್ರೂವ್ಮೆಂಟ್ ಇರೋದಿಲ್ಲ. ಕೆಲವೊಂದು ವಿಚಾರಕ್ಕೆಲ್ಲ ಅಡ್ಡಿ ಅಡೆತಡೆಗಳು ಬರ್ತಾ ಇರುತ್ತೆ. ಅದೇ ಹೆಂಗಾದ್ರೂ ಮಾಡಿ ಮೇನ ಕಂಪ್ಲೀಟ್ ಮಾಡಿಕೊಂಡ್ರೆ ಜೂನ್ ತಿಂಗಳಿಂದ ನಿಮಗೆ ಸುಖಸ್ಥಾನಕ್ಕೆ ಗುರು ಬರ್ತಾರೆ. ಸುಖಸ್ಥಾನ ಅಂದರೆ ತುಂಬ ಒಳ್ಳೆ ಫೇವರ್ ಪ್ಲೇಸ್ ಅಂತ ಹೇಳ್ತೀವಿ. ಬರ್ತಾರೆ, ಚೆನ್ನಾಗಿರುತ್ತೆ. ಇರಲಿ, ನಾವೀಗ ಜೂನ್ ಮಾಸ ಭವಿಷ್ಯ ಬೇಡ, ನಮ್ಮದು ಮೇ ಮಾಸ ಭವಿಷ್ಯ ಬೇಕು. ಮೇ ತಿಂಗಳಲ್ಲಿ ಮಧ್ಯಮ ಫಲ, ಮಿಶ್ರ ಫಲ, ಒಂದಿನ ಚೆನ್ನಾಗಿರುತ್ತೆ, ಒಂದಿನ ಚೆನ್ನಾಗಿರಲ್ಲ, ಮಧ್ಯಮ ಫಲ ಎಲ್ಲ ವಿಚಾರದಲ್ಲೂ ನೀವು ನೋಡ್ಕೋಬೇಕಾಗತ್ತೆ. ಅಂಡ್ ಭಾಗ್ಯಸ್ಥಾನಕ್ಕೂ ವ್ಯಯಸ್ಥಾನಕ್ಕೂ ಅಧಿಪತಿ ಅಂತ ಗುರು 3ನೇ ಮನೆಯಲ್ಲಿದ್ದಾಗ ಹೆಚ್ಚಿನ ಅನುಕೂಲಗಳು ಗುರುವಿಂದ ನಿಮಗೇನು ಸಿಗೋದಿಲ್ಲ. ಹಾಗಾಗಿ ಏನು ಗುರುವಿಂದ ಹೆಚ್ಚು ಅಪೇಕ್ಷೆನ ಪಡಬೇಡಿ. ಇನ್ನು ಮೇ ತಿಂಗಳಲ್ಲಿ ಯಾವ್ಯಾವ ಗ್ರಹಗಳ ಬದಲಾವಣೆ ಆಗ್ತಾ ಇದೆ ಅಂತಂದರೆ, 11ನೇ ತಾರೀಕು ಕುಜ ನಿಮ್ಮ ರಾಶಿಗೆ ಬರ್ತಾರೆ, ಸ್ವಕ್ಷೇತ್ರಕ್ಕೆ. ಅದು ತುಂಬ ಒಳ್ಳೆಯದು. ಯಾಕೆ ಅಂತಂದರೆ ನಿಮ್ಮ ರಾಶಿಯಾಧಿಪತಿ ನಿಮ್ಮ ರಾಶಿಯಲ್ಲೇ ಇದ್ದಾಗ, ನಾವೇನು ಮಾಡ್ತೀವಿ, ಜ್ಯೋತಿಷ್ಯ ಜಾತಕ ನೋಡಬೇಕಾದ್ರೆ 1, 4, 7, 10 ಕೇಂದ್ರ ಸ್ಥಾನಗಳನ್ನು ನೋಡ್ತೀವಿ. ಅಂದರೆ 1, 4, 7, 10 ಇವು 4 ಸ್ಥಾನಗಳು ಕೇಂದ್ರ ಸ್ಥಾನಗಳು 12 ಮನೆಯಲ್ಲಿ. ಕೇಂದ್ರ ಸ್ಥಾನ ಅಂದರೆ ಫೋರ್ ಪಿಲ್ಲರ್ಸ್ ಆಫ್ ಅಸ್ಟ್ರಾಲಜಿ ಅಂತ ಕರಿತೀವಿ ನಾವು. ಈ ಕೇಂದ್ರ ಸ್ಥಾನದಲ್ಲಿ ಯಾವುದೇ ಗ್ರಹ ತನ್ನ ಸ್ವಕ್ಷೇತ್ರದಲ್ಲಿದ್ದರೆ ಅಂತಹ ಸಮಯದಲ್ಲಿ ಒಂದು ಯೋಗ ಉತ್ಪತ್ತಿ ಆಗುತ್ತೆ. ಅದರಲ್ಲೂ ಈ ಕುಜ ಮತ್ತು ಶನಿ, ಗುರು, ಬುಧ ಮತ್ತು ಶುಕ್ರ, ಈ 5 ಗ್ರಹಗಳಲ್ಲಿ ಯಾವುದಾದ್ರೂ ಒಂದು ಗ್ರಹ ಇದ್ರೂ ಕೂಡ ಆ ಗ್ರಹ ಸ್ವಕ್ಷೇತ್ರದಲ್ಲಿದ್ದರೆ, ಕೇಂದ್ರ ಸ್ಥಾನಗಳಲ್ಲಿದ್ದರೆ ಒಂದು ಯೋಗ ಉತ್ಪತ್ತಿ ಆಗುತ್ತೆ. ಈಗ 11ನೇ ತಾರೀಕು ಮೇಷರಾಶಿಯವರಿಗೆ ನಾವು ಲಗ್ನ ಪ್ರಮಾಣ ತಗೊಂಡ್ರೆ ಅದರ ರಾಶಿ ಪ್ರಮಾಣ ತಗೋಬಹುದು. 4 ಪಿಲ್ಲರ್ಸ್ ಆಫ್ ಗೋಚಾರ ಅಂತ ಕೂಡ ತಗೋಬಹುದು. ಹಾಗಾಗಿ ರುಚಕ ಯೋಗ ಅನ್ನುವಂಥ ಯೋಗ ಅಪ್ಲಿಕೇಬಲ್ ಆಗುತ್ತೆ ಮೇ ತಿಂಗಳ 11ನೇ ತಾರೀಕಿಂದ. ಅಲ್ಲಿಗೆ ಮೇಷರಾಶಿಯವರಿಗೆ ಒಂದು ಪ್ಲಸ್ ಪಾಯಿಂಟ್ ಏನಂತಂದರೆ, ಮೇ 11ನೇ ತಾರೀಕು ನಂತರ ನೀವು ಯಾವುದಾದ್ರೂ ಸೈಟ್ ಗೀಟ್ ತೊಗೊಳ್ಬೇಕು, ಅಥವಾ ಒಂದು ಭೂಮಿ ತೊಗೊಳ್ಬೇಕು, ಒಂದು ಮನೆ ಕಟ್ಟಿಸ್ಬೇಕು, ಮನೆ ತೊಗೊಳ್ಬೇಕು, ಭೂಮಿ ವ್ಯವಹಾರ ಮಾಡಬೇಕು, ಇದೆಲ್ಲ ಸ್ವಲ್ಪ ಜಾಸ್ತಿ ಪ್ರಯತ್ನ ಪಡಿ. ಗುರುಳೆ ಕೈಯಲ್ಲಿ 1 ರೂಪಾಯಿ ಇಲ್ಲ, ನಾನು ಹೆಂಗೆ ಮನೆ ಕಳಕ್ಕಾಗುತ್ತೆ, ನಾನು ಹೆಂಗೆ ಸೈಟ್ ತೊಗೊಳಕ್ಕಾಗುತ್ತೆ ಅಂದರೆ, ಏನೋ ಸಾಲನೋ ಸೊಲನೋ ಬಂಗಾರ ಇಡೋದು, ಲೋನ್ ಮಾಡೋದು. ನೋಡಿ, ಮನೆಗೋಸ್ಕರ ನೀವು ಸಾಲ ಮಾಡಿದ್ರೆ ಅದು ತಪ್ಪೇ ಅಲ್ಲ. ಅದೇ ನೀವು ಒಂದು ಕಾರ್ ತೊಗೋತೀನಿ ಅಂತ ಸಾಲ ಮಾಡಿದ್ರೆ ತಪ್ಪು. ನಾನು ಆ ತಪ್ಪು ಮಾಡ್ತೀನಿ, ನೀವು ತಪ್ಪು ಮಾಡ್ತೀರಿ. ಯಾಕಂದರೆ ನಾವು ಲಕ್ಸುರಿ ಬೇಕು ಅಂತ ಅನ್ಸುತ್ತೆ ನಮಗೆ. ಮನೆಗೆ ನೀವು ಸಾಲ ಮಾಡಿದ್ರೆ ತಪ್ಪಿಲ್ಲ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಾಲ ಮಾಡಿದ್ರೆ ತಪ್ಪಿಲ್ಲ. ಅದೇ ಸಾಲ ಮಾಡಿ ನೀವು ಎಂಜಾಯ್ಮೆಂಟ್ ಮಾಡ್ತೀರಿ ಅಂದರೆ ತಪ್ಪಾಗುತ್ತೆ, ಸ್ವಯಂಕೃತ ಅಪರಾಧ ಆಗುತ್ತೆ. 11ನೇ ತಾರೀಕು ಮೇ ತಿಂಗಳ ನಂತರ ಸ್ವಲ್ಪ ಭೂಮಿ ಸಂಬಂಧಪಟ್ಟಂಥ ವ್ಯವಹಾರಗಳಿಗೆ ನೀವು ಹೆಚ್ಚು ಪ್ರಯತ್ನ ಪಡಿ. ಅದು ಭಾಳನೇ ಇಂಪಾರ್ಟೆಂಟ್ ನಿಮಗೆ, ಆ್ಯಂಡ್ ಸಕ್ಸಸ್ಸು ಸಿಗುತ್ತೆ ನಿಮಗೆ. ಇದು ಮೊದಲನೇ ಪಾಯಿಂಟು. ಎರಡನೇದು, ನಿಮ್ಮ ಪ್ರಯತ್ನ ವಿಫಲತೆ ಆಗ್ತಾ ಇದ್ರು ಬೇಸರ ಇಲ್ಲ. ಯಾಕಂದರೆ ಕುಜ ನಿಮಗೆ ಯೋಗದ ಫಲ ಕೊಡಬೇಕು. 45 ದಿನಗಳ ಕಾಲ ಇರ್ತಾರೆ ಕುಜ ಆ ಒಂದೇ ಕ್ಷೇತ್ರದಲ್ಲಿ, ಒಂದೇ ಸ್ಥಾನದಲ್ಲಿ. ಮೇಷರಾಶಿಯವರಿಗೆ ಮೇಷರಾಶಿಯಲ್ಲೇ ಕುಜ 11ನೇ ತಾರೀಕು ಮೇ ಬಂದು 1 ತಿಂಗಳು ಇರ್ತಾರೆ. ಆ 1 ತಿಂಗಳು ಇದನ್ನು ಯುಟಿಲೈಸ್ ಮಾಡ್ಕೋಬೇಕು. ಅಂದರೆ ಸಾಧಾರಣವಾಗಿ ಮೇ ತಿಂಗಳು 1 ತಿಂಗಳು, ಆಮೇಲೆ 15 ದಿನ ಇರ್ತಾರೆ. ಒಟ್ಟು 45 ದಿನ ಸಮಯ ತಗೋತಾರೆ ಕುಜ ಒಂದು ಮನೆಯಿಂದ ಒಂದು ಮನೆಗೆ ಹೋಗೋಕ್ಕೆ. ಇದೊಂದು ಪ್ಲಸ್ ಪಾಯಿಂಟ್ ಆಯ್ತಾ ಯಾರಿಗೆ, ಮೇಷರಾಶಿಯವ್ರಿಗೆ. ಆ್ಯಂಡ್ ನಿಮಗೆ ರಾಶಿಯಾಧಿಪತಿನೂ ಅವರೇ, ಅದರಿಂದ ಶರೀರ ಬಲ ಆಗುತ್ತೆ, ಆರೋಗ್ಯದ ದೃಢ ಸಿಗುತ್ತೆ. 8ನೇ ಮನೆ ಆದ್ದರಿಂದ ಅದೃಷ್ಟ ಸ್ಥಾನ ಆಕ್ಟಿವೇಟ್ ಆಗಿ ಕೆಲವೊಂದು ಅದೃಷ್ಟಗಳು ಉತ್ಪತ್ತಿ ಆಗುತ್ತೆ. ಆ್ಯಂಡ್ ನಿಮ್ಗೆ ಯಾವುದೇ ಕೆಲಸ ನೀವು ಶುರುವಾಗಿದ್ದ ದಿನನೇ ಕೆಲಸ ಆಗ್ಬಿಡುತ್ತಾ. ಈ ಒಂದು ಜಾಗ ತೊಗೋಬೇಕಂತಂದರೆ ಜಾಗ ಹೋಗಿ ನೋಡಬೇಕು, ನಿಮ್ಮ ರೇಟ್ ಮಾತುಕತೆ ಆಗಬೇಕು, ಅವರು ಅಡ್ವಾನ್ಸ್ ಕೊಟ್ಟು ಲೀಗಲ್ ಡಾಕ್ಯುಮೆಂಟ್ಸ್ ತೊಗೋಬೇಕು, ಲೀಗಲ್ ಲಾಯರ್ ಹತ್ರ ತೋರಿಸ್ಬೇಕು, ಲೀಗಲ್ ಎಲ್ಲ ಬಂತು ಅಂತಂದರೆ ಆಮೇಲೆ ಲೋನ್ಗೆ ಹೋಗಬೇಕು, ಲೋನ್ ಪ್ರೊಸೆಸ್ ಆದಮೇಲೆ ರಿಜಿಸ್ಟ್ರೇಷನ್ ಎಲ್ಲ ಅದಕ್ಕೆ 1-2 ತಿಂಗಳಾಗಲ್ವಾ. ಹಾಗಾಗಿ ನೀವು ಮೇ ತಿಂಗಳಲ್ಲಿ ಶುರು ಮಾಡಿ. ಸುಖಸ್ಥಾನಕ್ಕೆ ಗುರು ಬಂದಾಗ ಜೂನ್ ತಿಂಗಳಲ್ಲಿ ನೀವು ರಿಜಿಸ್ಟರ್ ಆಗಲಿ ಬಿಡಿ, ಪರವಾಗಿಲ್ಲ, ಏನು ತೊಂದರೆ ಏನಿಲ್ಲ. 1 ತಿಂಗಳಿಗೆ ಏನು ಸಮಸ್ಯೆ ಆಗಲ್ಲ. ಪ್ರಯತ್ನ ಅನ್ನೋದು ಭಾಳ ಮುಖ್ಯ ಅಷ್ಟೆ. ಈ ಮಧ್ಯೆ 11ನೇ ತಾರೀಕು 12, 13, 14, 15 ಈ 5 ದಿನ ಮೇಷರಾಶಿಯವರಿಗೆ ಒಂಥರ ಅದ್ಭುತವಾದ ಸಮಯ. ನೀವೇನೇ ಕೆಲಸ, ಏನೇ ವ್ಯವಹಾರ, ಏನೇ ಮಾಡಬೇಕು ಅಂತಿದ್ರು ಕೂಡ ನಿಮ್ಮ ಮನಸ್ಸಲ್ಲಿ ಈ 5 ದಿನದಲ್ಲಿ ಮಾಡಿ. ಮೇಷರಾಶಿಯವರು
ನಿಮಗೆ ಗ್ರ್ಯಾಂಡ್ ಸಕ್ಸಸ್ ಆಗುತ್ತೆ. ಒಂದು ಮನೆ ಗೃಹ ಪ್ರವೇಶ ಮಾಡಬೇಕಾ ಮಾಡಿ, ಒಂದು ಕಾರ್ ಡೆಲಿವರಿ ತಗೊಳ್ಬೇಕಾ ತಗೊಳ್ಳಿ, ಒಂದು ಬಂಗಾರ ತಗೊಳ್ಬೇಕಾ ತಗೊಳ್ಳಿ, ಅಥವಾ ಏನೇ ಒಂದಿರಲಿ ವಿಚಾರ, ಹೊಸ ಜಾಬ್ಗೆ ನೀವು ಹೋಗ್ಬೇಕಾ, ಯಾವುದೋ ಒಂದು ಬಂಗಾರ ತಗೊಳ್ಬೇಕಾದ್ರೂ ಈ 5 ದಿನ. ಯಾಕೆ ಈ 5 ದಿನ ಅಂತಂದ್ರೆ ಮೇಷರಾಶಿಯಲ್ಲೇ ಸೂರ್ಯನೂ ಕುತ್ಕೊಂಡಿದ್ದಾರೆ. ನಿಮಗೆ ಸೂರ್ಯ ಒಂದು ವಿಶೇಷ ಸ್ಥಾನ, 5ನೇ ಸ್ಥಾನದ ಅಧಿಪತಿ ಯಾರಂದ್ರೆ ಸೂರ್ಯ. ಅಂತ ಸೂರ್ಯ ಉಚ್ಚ ಸ್ಥಾನದಲ್ಲಿ ನಿಮ್ಮ ಮನೆಯಲ್ಲೇ ಕೂತಿದ್ದಾರೆ. 15ನೇ ತಾರೀಕುವರೆಗೂ ಇರ್ತಾರೆ. ಅಂದ್ರೆ 14ನೇ ತಾರೀಕು 15ನೇ ತಾರೀಕುವರೆಗೂ ಇರ್ತಾರೆ. ಈ 11ನೇ ತಾರೀಕು ಕುಜನೂ ಬರ್ತಾರೆ, ಸೂರ್ಯನೂ ಇರ್ತಾರೆ. 2 ಗ್ರಹಗಳು ತುಂಬಾ ಬಲಿಷ್ಠವಾಗಿರುತ್ತೆ. ಅಲ್ಲೇನು ಕಂಬಸ್ಟ್ ಆಗಿರಲ್ಲ ಕುಜ, ಯಾಕೆಂತಂದ್ರೆ ಇನ್ನೇನು 15 ಡಿಗ್ರಿ ದಾಟ್ಬಿಟ್ಟಿರ್ತಾರೆ ಸೂರ್ಯ. ಈಗಾಗಲೇ 0 ಡಿಗ್ರಿಗೆ ಬಂದಿರ್ತಾರೆ ಕುಜ. ಅದಾದ್ರೆ ಕಂಬಸ್ಟ್ ಏನು ಇರಲ್ಲ ಅಲ್ಲಿ, ನೀವೇನು ಭಯ ಪಡೋ ಅವಶ್ಯಕತೆ ಇಲ್ಲ. ಒಂದ್ ಕಡೆ ಕುಜ ಬಲಿಷ್ಠ ಆದ್ರೆ ಇನ್ನೊಂದ್ ಕಡೆ ಸೂರ್ಯ ಬಲಿಷ್ಠ. ಹಾಗಾಗಿ 11, 12, 13, 14 4 ದಿನ ಅಂತ ಇಟ್ಕೊಳ್ಳಿ. 15ಕ್ಕೆ ಮತ್ತೆ ಸೂರ್ಯ ಚೇಂಜ್ ಆಗ್ಬಿಡ್ತಾರೆ. ಅದಾದ್ಮೇಲೆ ಮತ್ತೆ ನಿಮಗೆ ಅವರಿಬ್ರು ಒಂದೇ ಮನೆ ಇರಲ್ಲ. ಸೂರ್ಯ ಶತ್ರು ಮನೆಗೆ ಬಂದ್ಬಿಡ್ತಾರೆ. ಶತ್ರು ಮನೆಗೆ ಬಂದ್ರು ದ್ವಿತೀಯ ಸ್ಥಾನ ಆದ್ರಿಂದ ಪೂರ್ವ ಪುಣ್ಯ ಸ್ಥಾನ ನಿಮಗೆ ನೆಗೆಟಿವ್ ಆಗಲ್ಲ. ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲ, ಪ್ಲಸ್ ಧನಾರ್ಜನೆಗೆ ಅನುಕೂಲ, ಅಂಡ್ ಮೋರ್ ಓವರ್ ನಿಮಗೆ ಅನುಕೂಲಗಳು ಪಾಸಿಟಿವ್ ಆಗಿ ಹೋಗ್ತಾ ಇರುತ್ತೆ. ಇನ್ನು ಅದಾದ ನಂತರ ಶುಕ್ರ ಅವ್ರೇನ್ ಮಾಡ್ತಾರೆ, ನಿಮ್ಮ ರಾಶಿಯಿಂದ 3ನೇ ಮನೆಗೆ ಬರ್ತಾರೆ. ಈಗಾಗಲೇ 2ನೇ ಮನೇಲಿ ಇದ್ದಾರೆ, ಸ್ವಂತ ಮನೇಲಿ ಇದ್ದಾರೆ. 15ನೇ ತಾರೀಕು ನಿಮಗೆ ರವಿ ಬದಲಾವಣೆ ಆದ್ರೆ 14ನೇ ತಾರೀಕು ಬುಧ ಮತ್ತೆ ಶುಕ್ರ ಬದಲಾವಣೆನೂ ಇದೆ. ಇಲ್ಲಿ ಬುಧ ಏನಾಗುತ್ತೆ, ಅವರು ನೀಚ ಸ್ಥಾನದಿಂದ ನಿಮ್ಮ ರಾಶಿಗೆ ಬಂದಿದ್ರು, ಈಗ ನಿಮ್ಮ ರಾಶಿಯಿಂದ ಮುಂದಿನ ರಾಶಿಗೆ ಹೋಗ್ತಾ ಇದ್ದಾರೆ ಬುಧ. ಯಾವಾಗ ಬುಧ ಬಂದು 2ನೇ ಮನೆಗೆ ಬರ್ತಾರೋ, ತನ್ನ ಮಿತ್ರ ಸ್ಥಾನಕ್ಕೆ ಬರ್ತಾರೋ, ವಿದ್ಯಾ ಕ್ಷೇತ್ರದಲ್ಲಾಗ್ಬೋದು, ವ್ಯಾಪಾರ ವ್ಯವಹಾರ ಕ್ಷೇತ್ರದಲ್ಲಾಗ್ಬೋದು, ಬುದ್ಧಿವಂತಿಕೆಯಲ್ಲಾಗ್ಬೋದು, ಪ್ರತಿಯೊಂದರಲ್ಲೂ ನಿಮ್ಗೆ ಪಾಸಿಟಿವ್ ಬರ್ತಾ ಬರುತ್ತೆ. ಇದೊಂದು ಪಾಯಿಂಟ್. ಅಂದ್ರೆ 2ನೇದು ಶುಕ್ರ 3ನೇ ಮನೆಗೆ ಬರ್ತಾರೆ. ಅಂದ್ರೆ ಬುಧನ ಮನೆಯಲ್ಲಿ ಶುಕ್ರ, ಶುಕ್ರನ ಮನೆಯಲ್ಲಿ ಬುಧ, ಒಬ್ರಿಗೊಬ್ರಿಗೆ ಇಂಟರ್ಚೇಂಜ್ ಆಗ್ಬಿಡ್ತಾರೆ. ಈ ಇಂಟರ್ಚೇಂಜ್ ಕೂಡ ಒಂದು ಸ್ವಲ್ಪ ಪ್ಲಸ್ ಪಾಯಿಂಟ್ ಕೊಡುತ್ತೆ ನಿಮಗೆ. ಅದು ಶುಭವಾಗಿರುತ್ತೆ, ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಅದು ನಿಮಗೆ ಪಾಸಿಟಿವ್. ಅಂದ್ರೆ ಬುಧ ಬಂದು ನಿಮ್ಗೆ 2ನೇ ಮನೆಗೆ ಬರ್ತಾರೆ, ಶುಕ್ರ ಬಂದು 3ನೇ ಮನೆಗೆ ಬರ್ತಾರೆ. ಇದು 15ನೇ ತಾರೀಕು 14ನೇ ತಾರೀಕು ನಡೆಯುತ್ತೆ. 15ನೇ ತಾರೀಕು ನಿಮಗೆ ರವಿ ಪ್ರವೇಶ ಆಗ್ತಾರೆ. ಇನ್ನು ಬುಧ ಬಂದು ಒಟ್ಟು ನಿಮಗೆ ಈ ತಿಂಗಳು ಪೂರ್ತಿ ಕೂಡ ಪಾಸಿಟಿವ್. ಅದರಲ್ಲೂ 14ನೇ ತಾರೀಕಿಂದ ತುಂಬಾ ಪಾಸಿಟಿವ್. ಮೇಷರಾಶಿಯವರಿಗೆ ಈ ತಿಂಗಳು ಏನೇನು ಗ್ರಹಗಳ ಬದಲಾವಣೆ ಆಗ್ತಿದೆಯೋ ಆ ಬದಲಾವಣೆಗಳೆಲ್ಲ ಒಳ್ಳೆಯದೇ. ಅದರಲ್ಲೂ ದ್ವಿತೀಯ ಸ್ಥಾನ ಮತ್ತು ಸಪ್ತಮ ಸ್ಥಾನಕ್ಕೆ ಅಧಿಪತಿ ಆಗಿರತಕ್ಕಂಥ ಶುಕ್ರ ಒಂದು ಒಳ್ಳೆಯ ಸ್ಥಾನದಲ್ಲಿದ್ದಾರೆ. 3ನೇ ಮತ್ತೆ 6ನೇ ಸ್ಥಾನಕ್ಕೆ ಅಧಿಪತಿ ಆಗಿರತಕ್ಕಂಥ ಬುಧ ಒಂದು ಒಳ್ಳೆಯ ಸ್ಥಾನದಲ್ಲಿದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳಿಗಾಗ್ಲಿ, ವ್ಯಾಪಾರ ಮಾಡೋರಿಗಾಗ್ಲಿ, ವ್ಯವಹಾರ ಮಾಡೋರಿಗಾಗ್ಲಿ, ಈವನ್ ಉದ್ಯೋಗ ಮಾಡೋರು ಕೂಡ ಮೇಷರಾಶಿಗೆ 7.5 ಇರಬಹುದು. ಆದ್ರೆ ಶನಿಯಿಂದ ದೊಡ್ಡ ಪ್ರಮಾಣದ ನೆಗೆಟಿವಿಟಿ ಕಾಣ್ತಾ ಇಲ್ಲ. ಒನ್ಸ್ ನೆಗೆಟಿವಿಟಿ ಇಲ್ಲ ಅಂತಂದ್ರೆ ನೀವು ಭಯಪಡೋ ಅವಶ್ಯಕತೆ ಇಲ್ಲ. ಬಟ್ 7.5 ಇರೋದ್ರಿಂದ ಶನೀಶ್ವರನ ದೇವಸ್ಥಾನಕ್ಕೆ ಹೋಗೋದು ಮಾತ್ರ ಮಿಸ್ ಮಾಡಬೇಡಿ, ಮರಿಬೇಡಿ. ಅದು ತುಂಬಾನೇ ಇಂಪಾರ್ಟೆಂಟ್ ಇದೆ ನಿಮಗೆ. ಅದು ನಿಮ್ಗೆ ಪಾಸಿಟಿವ್ ಕೂಡ ಆಗುತ್ತೆ. ಹಾಗಾಗಿ ಭಯ ಪಡೋ ಅವಶ್ಯಕತೆ ಇಲ್ಲ. ಇನ್ನು ರಾಹು 11ನೇ ಮನೆ ರಾಹು ನಿಮಗೆ ಒಳ್ಳೆ ಪಾಸಿಟಿವ್ ಕೊಡ್ತಾರೆ. ಪಂಚಮ ಸ್ಥಾನದಲ್ಲಿರ್ತಕ್ಕಂಥ ಕೇತುನು ಕೂಡ ನಿಮ್ಗೆ ಪಾಸಿಟಿವ್ ಕೊಡ್ತಾರೆ. ರಾಹು ಲಾಭ ಸ್ಥಾನದಲ್ಲಿ ಲಾಭ ಫಲಗಳು ಕೊಡ್ತಾರೆ. 5ನೇ ಮನೆಯಲ್ಲಿ ಕೇತು ಒಂದು ಸ್ವಲ್ಪ ನಿಮಗೆ ಹಿಂಸೆ ಮಾಡಬಹುದು. ಬಟ್ ಮೇಷರಾಶಿಯವರಿಗೆ ಗೋಚಾರ ಫಲದಲ್ಲಿ ಈ 30 ದಿನಕ್ಕೆ ದೊಡ್ಡ ಪ್ರಮಾಣದ ಇಶ್ಯೂಸ್ ಎಲ್ಲ ಆಗೋದಿಲ್ಲ. ಹಾಗಾಗಿ ಚಿಂತೆ ಮಾಡೋ ಅವಶ್ಯಕತೆ ಅಂತೂ ಖಂಡಿತ ಇಲ್ಲ. ಇದು ನೀವು ಒಂದು ಕ್ಲಾರಿಟಿ ನಿಮಗೆ ಗೊತ್ತಾಯ್ತು. ಸರಿ, ಅದು ಗೊತ್ತಾಯ್ತಲ್ಲ. ಈಗ ನಮಗೆ ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದ್ರೆ, ಈಗ ನಮಗೆ ಗುರುಬಲ ಇಲ್ಲ ಮೇಷರಾಶಿಗೆ. ಈ ಕಡೆ ಶುಕ್ರ ಬಲನು ನಮಗೆ 14ನೇ ತಾರೀಕಿಂದ ಉತ್ಪತ್ತಿ ಆಗುತ್ತೆ, ತುಂಬಾ ಬಲಿಷ್ಠವಾಗಿರುತ್ತೆ. ಅಷ್ಟರವರೆಗೂ ಸ್ವಕ್ಷೇತ್ರದಲ್ಲೇ ಇರ್ತಾರೆ. ಆದ್ರೆ ಸೂರ್ಯನ ಪ್ರಭಾವ ನಿಮಗೆ ತುಂಬಾ ಉತ್ತಮ ಇರುತ್ತೆ. ಏನೇನ್ ಸಿಗುತ್ತೆ ಅಂತಂದ್ರೆ, ಯಾವಾಗ ತನುಭಾವಕ್ಕೆ ಕುಜ ಬಂದು ಅದರಲ್ಲೇ ಸೂರ್ಯ ಇದ್ದು ಒಂದು ಡಿಗ್ರಿ ವೈಸ್ ಅಲ್ಲಿ ನೋಡಿದಾಗ ಬಹಳ ಚೆನ್ನಾಗಿರ್ತಾರೋ, ಎಷ್ಟು ಪಾಸಿಟಿವ್ ಅನ್ನ ತೋರಿಸುತ್ತೆ ಅಂತಂದ್ರೆ ನಿಮಗೆ ಇದು ನಿಮ್ಮ ಶಿರಸ್ಸು ಅಂದ್ರೆ ನಿಮ್ಮ ತಲೆ ಬಿಸಿ ಕಡಿಮೆ ಆಗುತ್ತೆ. ಮತ್ತೆ ವಿಶೇಷವಾಗಿ ನಿಮ್ಮ ಒಂದು ಲವಲವಿಕೆ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ. ಉದಾಹರಣೆ ನಾನು ಹೇಳ್ಬೇಕಂದ್ರೆ, ಕುಜನು ಯಾವಾಗ ಮೇಷರಾಶಿಗೆ ಬರ್ತಾನೋ ತನ್ನ ಫಲವನ್ನ ಯಥೇಚ್ಛವಾಗಿ ಕೊಡ್ತಾನೆ, ಅದನ್ನ ಪಾಸಿಟಿವ್ ಆಗಿ ಕೊಡ್ತಾನೆ. ಯಾವುದೇ ಒಂದು ಗ್ರಹ ಸ್ಥಿತಿಗಳ ಬಲವಾದ ಸ್ಥಾನವನ್ನ ಕುಜ ತುಂಬಿಡ್ತಾನೆ. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಏನೇನು ಅಭಿವೃದ್ಧಿ ಆಗ್ಬೋದು, ವಿದ್ಯೆಯಲ್ಲಿ ಅನುಕೂಲತೆಗಳು ಜಾಸ್ತಿ ಇರುತ್ತೆ. ನೂತನ ಯೋಜನೆಗಳು ವಿದ್ಯೆಯಲ್ಲಿ ನಿಮ್ಗೆ ಅಪ್ಲಿಕೇಬಲ್ ಆಗುತ್ತೆ. ಸ್ಕೂಲ್ಗೆ ಹೋಗೋರು, ಕಾಲೇಜ್ಗೆ ಹೋಗೋರು, ಮತ್ತೆ ದೊಡ್ಡ ದೊಡ್ಡ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತ ಡಿಸಿಷನ್ಸ್ ಅನ್ನು ತಗೊಳ್ಳೋಂಥವ್ರಿಗೆ, ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿರುತ್ತೆ. ಇದು ಮೊದಲನೇ ವಿಚಾರ. ಆಮೇಲೆ ತನುಭಾವ ಬಲಿಷ್ಠವಾಗೋದ್ರಿಂದ, ತನು ಅಂತಂದ್ರೆ ಶರೀರ ಬಲಿಷ್ಠ ಆಗೋಯ್ತು. ದ್ವಿತೀಯ ಭಾವನು ಬಲಿಷ್ಠ ಆದ್ರಿಂದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋಯ್ತು.
ಇನ್ನು ಮೋರವರ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಸಪ್ತಮ ಸ್ಥಾನನೂ ತುಂಬ ಚೆನ್ನಾಗಿರೋದ್ರಿಂದ ವಿವಾಹಾದಿ ಅನುಕೂಲಗಳು ಕೂಡ ನಿಮಗೆ ಹೆಚ್ಚು ಪ್ರಾಪ್ತಿ ಆಗುತ್ತೆ, ಶುಭ ಕಾರ್ಯಗಳು ಮನೆಯಲ್ಲಿ ನಡೆಯುತ್ತೆ. ಇನ್ನು ರೈತರಿಗಂತೂ ತುಂಬ ಚೆನ್ನಾಗಿದೆ, ಬಿಕಾಸ್ ಪೂಜೆ ಚೆನ್ನಾಗಿದ್ದಾರೆ. ಈವನ್ ಈ ಮನೆ ಕಟ್ಟೋ ಮೇಸ್ತ್ರಿಂದ ಹಿಡಿದು ಸಿವಿಲ್ ಇಂಜಿನಿಯರ್ವರೆಗೂ, ರಿಯಲ್ ಎಸ್ಟೇಟ್ ಮಾಡುವಂಥ ಮೀಡಿಯೇಟರ್ಸ್ ಇಂದ ಹಿಡಿದು ರೈತರವರೆಗೂ ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ. ಭೂಮಿ ನಂಬ್ಕೊಂಡವ್ರಿಗೆ ಈ ಒಂದು ತಿಂಗಳಲ್ಲಿ ಯಾವುದೇ ಮೋಸಗಳು ಇಲ್ಲ. ಅಂದರೆ ಈ ತಿಂಗಳಲ್ಲಿ ನಿಮಗೆ ಕೆಲಸಗಳು ಪರಿಪೂರ್ಣ ಆಗದೆ ಹೋಗ್ಬೋದು, ಆದರೆ 99% ಕೆಲಸ ಆಗೋಗಿ 1%ಗೆ ನಿಮಗೆ ನೆಕ್ಸ್ಟ್ ಗುರು ಸುಖ ಸ್ಥಾನಕ್ಕೆ ಬರೋದು ಕಾಯ್ತಾ ಇರ್ಬೋದು. ಅಕಸ್ಮಾತ್ ಈ ತಿಂಗಳಾಗಿರೋದ್ರೆ ಬರೋ ತಿಂಗಳಾದ್ರೂ ನಿಮ್ಗೆ ಆಗೇ ಆಗುತ್ತೆ. ಬಟ್ ಈ ತಿಂಗಳು ನಿಮಗೆ ಸಕ್ಸಸ್ ಅಂತೂ ಇದೆ, ಹಾಗೇನು ಚಿಂತೆ ಪಡೋಂಗಿಲ್ಲ. ಇನ್ನು ಉದ್ಯೋಗದ ವಿಚಾರದಲ್ಲಿ ಸ್ವಲ್ಪ ಕರ್ಮಕಾರಕ ಶನಿನೇ ಆದ್ದರಿಂದ 7.5 ಬಂದಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಜಾಗೃತತೆಯಾಗಿರ್ತಕ್ಕಂಥದ್ದು ಒಳ್ಳೆಯದು. ನಾನು ನಿಮಗೆ ಆಗಲೇ ಪ್ರಾರಂಭದಲ್ಲೇ ಹೇಳಿದೆ, ಶನೀಶ್ವರನ ದೇವಸ್ಥಾನಕ್ಕೆ ಹೋಗಿ ಬರೋದು ಭಾಳ ಮುಖ್ಯ ಆಗುತ್ತೆ ನಿಮಗೆ. ಅದು ಎಷ್ಟು ಇಂಪಾರ್ಟೆಂಟ್ ಅಂತಂದರೆ ಅಲ್ಲಿ ಹೋಗಿ ಬರೋದ್ರಿಂದ ನಿಮ್ಗೆ ಒಂದು ಸ್ವಲ್ಪ ಎಕ್ಸಸ್ ಆಗಿ ನೆಗೆಟಿವಿಟಿ ಏನೇನು ಬರಬಹುದು ಅದನ್ನೆಲ್ಲ ತಡಿಬೋದು. ಸಾಧಾರಣ ನೆಗೆಟಿವಿಟಿ ನಿಮ್ಗೆ ಅಪ್ಲಿಕೇಬಲ್ ಆಗೇ ಆಗುತ್ತೆ, ಅದು ನನಗಾದರೂ ಆಗುತ್ತೆ, ನಿಮ್ಗಾದ್ರೂ ಆಗುತ್ತೆ. 7.5 ನಾನೇನು ಶನಿಗೆ ಎಕ್ಸಾಮಿಷನ್ಸ್ ನನಗೇನು ಸಿಗೋದಿಲ್ಲ, ನಿಮ್ಗೇನು ಸಿಗೋದಿಲ್ಲ. ಜಪ ತಪ ದರ್ಶನ ಇತ್ಯಾದಿ ಮಾಡೋದ್ರಿಂದ ಸ್ವಲ್ಪ ಒಳ್ಳೆಯದಾಗುತ್ತೆ. ಅಷ್ಟು ಬಿಟ್ಟರೆ ಇನ್ಯಾವುದೂ ಕೂಡ ನೀವು ಭಯಪಡೋ ಅವಶ್ಯಕತೆ ಅಂತೂ ಖಂಡಿತ ಇಲ್ಲ. ಓವರಾಲ್ ನೋಡಿದಾಗ ಭಗವಂತನ ಆಶೀರ್ವಾದ ತೃಪ್ತಿಯಾಗಿದೆ. ಈ ತಿಂಗಳು ಅಂದರೆ ಮೇ ತಿಂಗಳ 11ನೇ ತಾರೀಕು ಹನುಮತ್ ಜಯಂತಿ ಇದೆ. ಹನುಮತ್ ಜಯಂತಿ ಅನ್ನುವಂಥದ್ದು ನಮಗೆ ಬಹಳ ವಿಶೇಷ. ಹನುಮತ್ ಜಯಂತಿ ನಮಗೆ ಹನುಮಂತನ ಒಂದು ಬಲವನ್ನು ನಮಗೆ ಪಡ್ಕೊಳ್ಳುವಂಥ ಸಂದರ್ಭ. ಹಾಗಾಗಿ ಸಾಧ್ಯವಾದಷ್ಟು ಹನುಮಂತನ ಆರಾಧನೆ ಮಾಡಿ. ಹನುಮನ ಆರಾಧನೆಯಿಂದ ನಿಮ್ಗೆ ಇನ್ನೂ ತುಂಬ ಒಳ್ಳೆಯ ಫಲ ಅನ್ನುವಂಥದ್ದು ಸಿಗುತ್ತೆ, ಏನು ಭಯಪಡೋ ಅವಶ್ಯಕತೆ ಇಲ್ಲ. ಇನ್ನು ಉತ್ತಮವಾದಂಥ ವಿಚಾರ ಈ ತಿಂಗಳು ಏನಪ್ಪ ಅಂತಂದರೆ, ಸ್ವಲ್ಪ ಮಟ್ಟಿಗೆ ನಿಮಗೆ ನಿಮ್ಮ ಅಕ್ಕ ತಂಗಿಯರು, ಅಣ್ಣ ತಮ್ಮಂದರು, ತಂದೆ ತಾಯಿ, ದಾಯಾದಿಗಳು ಅವ್ರ ಕಡೆಯಿಂದ ನಿಮ್ಗೆ ಏನೇನು ನೆಗೆಟಿವಿಟಿ ಇತ್ತೋ ಅದೆಲ್ಲ ಈ ತಿಂಗಳು ಒಂದು ಸ್ವಲ್ಪ ಪಾಸಿಟಿವ್ ಆಗುವಂಥ ಸಾಧ್ಯತೆಗಳು, ಆರೋಗ್ಯ ಸ್ವಲ್ಪ ವೃದ್ಧಿ ಆಗುವಂಥ ಸಾಧ್ಯತೆಗಳು. ಮತ್ತು ಬುಧನು ವಿಶೇಷವಾಗಿ ನಿಮಗೆ 6ನೇ ಸ್ಥಾನಾಧಿಪತಿ ಚೆನ್ನಾಗಿರೋದ್ರಿಂದ ಏನೇನು ಫಲ ಸಿಗುತ್ತೆ, ಸಂಪಾದಿಸಿದ ಭೂಮಿ ನಿಮ್ಗೆ ಅಭಿವೃದ್ಧಿಯಾಗಿ ಆ ಲಾಭದಲ್ಲಿ ಲಾಭಾಧಿಪತಿಗಳ ಫಲವನ್ನು ಪಡ್ಕೊಂಡು ಅದರಿಂದ ಬಂಧು ಮಿತ್ರರ ಜೊತೆಗೆ ಎಂಜಾಯ್ಮೆಂಟ್ ಮಾಡಿಕೊಂಡು ವಾಹನಾದಿ ಸೌಕರ್ಯಗಳು, ಮಾತೃವಿನ ಆಶೀರ್ವಾದ ಇದೆಲ್ಲ ತೃಪ್ತಿಯಾಗಿ ಸಿಗುತ್ತೆ. ಜೊತೆಗೆ ತಾಯಿಯ ಆಶೀರ್ವಾದ ಅನ್ನುವಂಥದ್ದು ನಿಮಗೆ ಯಥೇಚ್ಛವಾಗಿ ಸಿಗುವಂಥ ಲಕ್ಷಣಗಳು ಕಾಣ್ತಾ ಇದೆ. ಗುರುಗಳೇ ನೀವೆಲ್ಲ ಹೇಳ್ತೀರಾ ನಮಗೇನು ನಡೀತಾ ಇಲ್ಲ ಅಂತ ಅನ್ನುವಂಥ ಕೆಲವರು ಇರ್ತಾರೆ, ಒಂದು ಗುಂಪು. ಆ ನಡೀತಾ ಇಲ್ಲ ಅನ್ನೋಂಥವ್ರು ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಅನ್ನು ಮಾಡಿಸಿ ಏನಾದರೂ ಸುಲಭ ಪರಿಹಾರ ಇದ್ರೆ ಮಾಡ್ಕೊಳ್ಳಿ. ಹೇಳಿ ಜ್ಯೋತಿಷ್ಯರಿಗೆ, ನೀವು ಯಾವ ಜ್ಯೋತಿಷ್ಯರ ಹತ್ರ ಹೋಗ್ತೀರೋ ಅವ್ರ ಹತ್ರ ಹೋಗಿ ಹೇಳಿ, ಈ ಥರ ಮಾಸ ಭವಿಷ್ಯ ನೋಡ್ತಿದ್ದೀನಿ, ಗುರುಗಳು ಈ ಥರ ಹೇಳ್ತಾ ಇದ್ದಾರೆ, ನನಗೆಲ್ಲ ಚೆನ್ನಾಗಿದೆ ಅಂತಿದ್ದಾರೆ, ಬಟ್ ನನಗೇನೂ ಆಗ್ತಾ ಇಲ್ಲ ಅನ್ನುವಂಥದ್ದು ನಿಮ್ಗೆ ಇತ್ತಂದರೆ ಅವಾಗ ನೀವು ಜ್ಯೋತಿಷ್ಯರಿಗೆ ಹೇಳಿದ್ರೆ ನಿಮ್ಮ ಮೂಲ ಜಾತಕದಲ್ಲಿ ಏನು ಸಮಸ್ಯೆ ಇದೆ, ಯಾಕೆ ಆಗ್ತಿಲ್ಲ, ಅಡೆತಡೆಗಳು ಏನು ಅಂತ ನೋಡಿಕೊಂಡು ನಿಮ್ಮ ಪರಿಹಾರ ಹೇಳ್ತಾರೆ, ಆ ಪರಿಹಾರ ಮಾಡ್ಕೊಳ್ಳಿ, ಖಂಡಿತ ಚೆನ್ನಾಗಿರ್ತೀರ. ಆಯಿತು. ಹಾಗಾದರೆ ಈಗ ನಮಗೆ ಸದ್ಯಕ್ಕೆ ಗುರುಬಲ ಇದೆಯಾ? ಇಲ್ಲ. ಮೇಷರಾಶಿಯವರು ಗುರುಬಲ ಇಲ್ಲ. ಸರಿ, ಮುಂದಕ್ಕೆ ಈಗ ಜೂನ್ 2ನೇ ತಾರೀಕು ಗುರು ಚೇಂಜ್ ಆಗ್ತೀರಾ, ಅವಾಗ ಗುರುಬಲ ಬರುತ್ತಾ? ಇಲ್ಲ, ಅವಾಗಲೂ ಗುರುಬಲ ಬರಲ್ಲ. ಹಾಗಾಗಿ ಗುರುಬಲ ಬರಲ್ಲ ಅಂದರೆ ನೀವೇನು ಮಾಡಬೇಕು? ಜೂನ್ 2ನೇ ತಾರೀಕು ಎಲ್ಲ ಕಡೆನೂ ಗುರುಶಾಂತಿ ಮಹಾಯಾಗಗಳನ್ನು ಮಾಡ್ತಾ ಇರ್ತಾರೆ. ಇದೊಂದು ವಿಶೇಷವಾದ ಯಾಗ. ಅದಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡಬೇಕು. ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ ಹೆಸರೆಲ್ಲ ಕೊಟ್ಟು ಸಂಕಲ್ಪ ಮಾಡಿಸಿ 500, 1000, 2000, 5000 ಚಾರ್ಜ್ ಇಟ್ಟಿರ್ತಾರೆ, ಅದು ಮಾಡಿಸ್ಕೊಳ್ಳಿ. ನಿಮಗೆಲ್ಲೂ ಅನುಕೂಲ ಆಗಿಲ್ಲ ಅಂದರೆ ನಾನು ನಿಮ್ಮ ಸಹಕಾರದೊಂದಿಗೆ 1 ಲಕ್ಷ ಸ್ವಾಹಕಾರದ ಗುರುಶಾಂತಿ ಮಹಾಯಾಗವನ್ನು ಮಾಡ್ತಾ ಇದ್ದೇನೆ. ಇದ್ರ ಜೊತೆಗೆ ನಾನು ಗಣಪತಿ ಹೋಮ, ನವಗ್ರಹ ಹೋಮ, ಮೃತ್ಯುಂಜಯ ಹೋಮ, ನವಗ್ರಹ ಹೋಮ ಒಂದೊಂದು ಗ್ರಹಕ್ಕೂ ಸಹಸ್ರಾಹುತಿ ಹಾಕುವಂಥದ್ದು, ಶನಿ ಶಾಂತಿ ಹೋಮನೂ ಆಗುತ್ತೆ, ಮೃತ್ಯುಂಜಯ ಹೋಮ ಆಗುತ್ತೆ, ಆಯುಷ್ಯ ಹೋಮ, ನಕ್ಷತ್ರ ಹೋಮ ಆಗಿ ಮಧು ಮಿಶ್ರಿತ ಕಮಲ ಪುಷ್ಪ ಶ್ರೀ ಸೂಕ್ತ ಮಹಾಲಕ್ಷ್ಮಿ ಹೋಮ ಆಗುತ್ತೆ. ಅದು ಒಂದು ಧನಾಭಿವೃದ್ಧಿಗೆ ಒಂದು ಅನುಕೂಲಕ್ಕೋಸ್ಕರ ಈ ಒಂದು ಹೋಮನ ಮಾಡಿಸ್ತಾ ಇರ್ತಕ್ಕಂಥದ್ದು. ಇದ್ರ ಜೊತೆಗೆ ಗುರುಶಾಂತಿ ಮಹಾಯಾಗ 1 ಲಕ್ಷ ಸ್ವಾಹಕಾರ ನಡೆಯುತ್ತೆ. ಇದು ಎಲೆಕ್ಟ್ರಾನಿಕ್ ಸಿಟಿಯಿಂದ ಅತ್ತಿಬೆಲೆ ಬಂದು ಅಲ್ಲಿ ಅತ್ತಿಬೆಲೆ ಪಕ್ಕದಲ್ಲೇ 1 ಕಿಲೋಮೀಟರ್ ದೂರದಲ್ಲಿ ಒಂದು ದೇವಸ್ಥಾನ ಇದೆ, ವಿಶೇಷವಾದ ದೇವಸ್ಥಾನ. ಆ ದೇವಸ್ಥಾನದ ಲೊಕೇಶನ್ ಎಲ್ಲ ನಿಮಗೆ ಅಪ್ಡೇಟ್ ಆಗಿರುತ್ತೆ, ಅಲ್ಲಿ ನೀವು ಬರ್ಬೋದು. ನೇರವಾಗಿ ಬಂದು ಪಾರ್ಟಿಸಿಪೇಟ್ ಮಾಡಿ, ದರ್ಶನ ಮಾಡಿ, ಅನ್ನಪ್ರಸಾದ ಸ್ವೀಕಾರ ಮಾಡ್ಕೊಂಡು ಹೋಗ್ಬೋದು. ದುಡ್ಡು ಕೊಟ್ಟವರೇ ಬರಬೇಕು ಅಂತಿಲ್ಲ, ದುಡ್ಡು ಕೊಡದೇ ಇರೋರು ಬರ್ಬೋದು. ದುಡ್ಡು ಕೊಡೋದಾದ್ರೆ ಏನಾಗಾದರೆ 1001 ರೂಪಾಯಿ ನೀವು ಪೇ ಮಾಡಿ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನಿಮಗೆ ಕರುಂಗಲಿ ಮಾಲಾ ಅನ್ನುವಂಥದ್ದು ಪ್ರಸಾದ ರೂಪದಲ್ಲಿ ಕೊರಿಯರಿಂದ ಬರುತ್ತೆ. ನಿಮಗೆ ಅಂದರೆ ಅಕ್ಷತೆ ಬರುತ್ತೆ, ಅದರಲ್ಲಿ ಪೂಜೆ ಮಾಡಿದ ಅಕ್ಷತೆ ವಿತ್ ಒರಿಜಿನಲ್ ಸರ್ಟಿಫಿಕೇಟ್ ಬರುತ್ತೆ, ಕರುಂಗಲಿ ಮಾಲೆ ಸರ್ಟಿಫಿಕೇಟು. ಆ್ಯಂಡ್ ಆ ಮಾಲೆ ನೀವು ಕತ್ತಿಗೆ ಹಾಕ್ಕೋಬೋದು. ಅದು ನೆಗೆಟಿವ್ ಎನರ್ಜಿನ ದೂರ ಮಾಡಿ ಪಾಸಿಟಿವ್ ಎನರ್ಜಿನ ಇನ್ಕ್ರೀಸ್ ಮಾಡುತ್ತೆ. ಆ ಕರುಂಗಲಿ ಮಾಲೆ ಬೇಕು ಅನ್ನೋರು, ಗುರುಶಾಂತಿ ಯಾಗದಲ್ಲಿ ಸಂಕಲ್ಪ ಬೇಕು ಅನ್ನೋರು ಮಾತ್ರ 1001 ರೂಪಾಯಿ ನೀವು ಅಮೌಂಟನ್ನು ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. 8431384001 ಈ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ಎಲ್ಲ ಡೀಟೇಲ್ಸ್ ನಿಮ್ಗೆ ಕೊಡ್ತಾರೆ. ವಾಟ್ಸಪ್ಪಲ್ಲಿ
ನಿಮ್ಮ ಪಿನ್ ಕೋಡ್ ಸಮೇತವಾದ ಅಡ್ರೆಸ್ಸು, ಗೋತ್ರ ನಕ್ಷತ್ರ ರಾಶಿ ಹೆಸರು ಗಮನ ಇರಲಿ. ಒಬ್ಬರಿಗೆ ಮಾತ್ರ 1,001 ರೂಪಾಯಿ. ನಿಮ್ಮ ಮನೇಲಿ 2-3 ಜನ ಇದ್ರೆ ಪ್ರತ್ಯೇಕವಾಗಿ ಮಾಡ್ಕೋಬೇಕು. ಯಾಕಂದ್ರೆ ಸಂಕಲ್ಪ ಪ್ರತ್ಯೇಕವಾಗುತ್ತೆ ಪೂಜೆಗೆ. ಆಮೇಲೆ ದುಡ್ಡು ಕೊಟ್ಟವ್ರೆ ಬರ್ಬೇಕಂತಿಲ್ಲ, ಎಲ್ಲರೂ ಬನ್ನಿ, ನೀವು ಬನ್ನಿ, ನಿಮ್ಮ ಮನೆ ಅಕ್ಕಪಕ್ಕದವ್ರನ್ನ ಕರ್ಕೊಂಬನ್ನಿ, ನಿಮ್ಮ ಕುಟುಂಬದವ್ರನ್ನ ಕರ್ಕೊಂಬನ್ನಿ, ಬಂದು ದರ್ಶನ ಮಾಡಿ ಸೇವೆ ಮಾಡಿ ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಹೋಗಿ. ದೊಡ್ಡ ದೊಡ್ಡ ಯಾಗಗಳು ಹಿಂದಿನ ಕಾಲದಲ್ಲಿ ಮಹಾರಾಜರು ಮಾಡ್ತಾ ಇದ್ರು. ಈಗೇನೋ ನಾನು ಮಾಡ್ತಾ ಇದ್ದೀನಿ ಅಂತ ನಾನು ಹೇಳ್ಕೊತಾ ಇಲ್ಲ, ನಿಮ್ಮ ಸಹಕಾರದಿಂದ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಆ ಯಾಗಕ್ಕೆ ಪಾರ್ಟಿಸಿಪೇಟ್ ಮಾಡಿ, ಭಗವಂತ ನಿಮಗೆ ಒಳ್ಳೇದು ಮಾಡ್ತಾನೆ. ನೋಡಿದ್ರಲ್ಲ ವೀಕ್ಷಕರೇ, ಮೇಷರಾಶಿಯ ಮೇ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.